ದೊಡ್ಡದಾಗಿ ಮಾತಾಡ್ತೀವಿ. ಆದರೆ ಆ ಮಾತಾಡ್ಬೇಕಾದ್ರೆ ಆ ವ್ಯಸನ ನಮ್ಮನ್ನೇ ಆವರಿಸ್ಕೊಂಡಿರ್ತೀವಿ. ಯಾರಾದ್ರೂ ಬಂದು ಇದನ್ನು ಮಾತಾಡಿ ಇದನ್ನ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಹೇಳಿದ್ರೆ ನಿಮಗೆ 100 ಜನ ಕರೆದ್ರೆ ಒಬ್ಬರಿಗೆ ಸಿಗೋದೇ ಕಷ್ಟ. ಈ ಥರ ಚಟಗಳಿಗೆ ಯಾಕಂದರೆ ಅದನ್ನು ಸೇರಿದ್ರೆ ಅಥವಾ ಕುಡಿದ್ರೆ ಏನೋ ನೆಮ್ಮದಿ ಅನಿಸುತ್ತೆ. ಆ ಚಟ ಸ್ಟಾರ್ಟಿಂಗ್ ಆಗಿ ಅದು ಫುಲ್ ಅಡಿಕ್ಷನ್ ಥರ ಆಗಿ ದಿನನಿತ್ಯ ಕೆಲಸ ಕೂಡ ಮಾಡೋಕ್ಕಾಗದ ರೇಂಜ್ಗೆ ಆ ರೇಂಜ್ಗೆ ಅಡಿಕ್ಷನ್ ಆಗುತ್ತೆ. ನಿಮ್ ಲಿವರ್ ಹಾಳು ಮಾಡ್ತೀನಿ, ನಿಮ್ ಕಿಡ್ನಿ ಹಾಳು ಮಾಡ್ತೀನಿ, ನಿಮ್ ಶ್ವಾಸಕೋಶನ ಹಾಳು ಮಾಡ್ತೀನಿ, ಮತ್ತೊಂದು ಪ್ರಪಂಚದಲ್ಲಿರುವಂತ ಕಾಯಿಲೆಗಳೆಲ್ಲ ಕೊಡ್ತೀನಿ, ನಿನ್ ಹೆಂಡತಿ ಕಿತ್ಕೊತೀನಿ, ಮಕ್ಕಳ ಕಿತ್ಕೊತೀನಿ, ನಿನ್ ಕುಟುಂಬ ಕಿತ್ಕೊತೀನಿ. ಆಯ್ತು, ಆರೋಗ್ಯ, ಅಭಿವೃದ್ಧಿ, ವ್ಯವಹಾರಗಳು, ವ್ಯಾಪಾರಗಳು ಎಲ್ಲರೂ ಕಿತ್ಕೊತೀನಿ ಗೊತ್ತು. ಒಳ್ಳೇದು ಹೇಳ್ಕೊಡಲ್ಲ, ಒಳ್ಳೇದು ಹೇಳ್ಕೊಟ್ರು ಇವ್ರು ತಗೊಳಕ್ ರೆಡಿ ಇರಲ್ಲ. ಯಾಕಂದ್ರೆ ಇವ್ರು ಬರೀ ಕೆಟ್ಟದ್ ಮಾತ್ರ ಕಾಣಿಸ್ತಿರ್ತಾರೆ, ಅದು ಮಾತ್ರ ಇವ್ರು ಒಳ್ಳೆ ತರ ಕಾಣ್ತಾರೆ. ಅದಕ್ಕೆ ಯಾವಾಗಲೂ ಸ್ನೇಹಿತರ ಅಥವಾ ಒಬ್ಬ ಫ್ರೆಂಡ್ಸ್ನ ಮಾಡ್ಕೋಬೇಕಂದ್ರೆ ಕರೆಕ್ಟ್ ಆಗಿರೋ ವ್ಯಕ್ತಿನ ಮಾಡ್ಕೋಬೇಕು. ತಪ್ಪು ಎರಡು ತರ ನಡೀತದೆ ಜೀವನದಲ್ಲಿ. ಒಂದು ಗೊತ್ತಿದ್ದ ತಪ್ಪು ನಡೀತದೆ, ಒಂದು ಗೊತ್ತಿಲ್ಲ ತಪ್ಪು ನಡೀತದೆ. ಗೊತ್ತಿದ್ದ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇದೆ, ಗೊತ್ತಿಲ್ಲ ತಪ್ಪು ಮಾಡೋದಕ್ಕೆ ಕ್ಷಮೆನೇ ಇಲ್ಲ. ವಿಶ್ವ ತಂಬಾಕು ದಿನಾಚರಣೆಯ ಪ್ರಯುಕ್ತ 92.7 ಬಿಗ್ ಎಫ್ಎಂ ವತಿಯಿಂದ ಇಂಡಿಯನ್ ಟಿವಿ ಹಾಗೂ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಗ್ತಾ ಇರುವ ನೋ ಸ್ಮೋಕ್ ನಾಯಕ ದಮ್ ಇದ್ರೆ ದಮ್ ಬಿಡಿ ಅಭಿಯಾನದ ಅಂಗವಾಗಿ ಮೈಸೂರಿನ ಪ್ರತಿಷ್ಠಿತ ವ್ಯಸನ ಮುಕ್ತ ಸಂಸ್ಥೆ ಬಸವ ಮಾರ್ಗದಲ್ಲಿ ಶಿಬಿರಾರ್ಥಿಗಳಿಗಾಗಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಸವ ಮಾರ್ಗ ವ್ಯಸನ ಮುಕ್ತ ಕೇಂದ್ರದ ಸಂಸ್ಥಾಪಕರಾದ ಎಸ್ ಬಸವರಾಜು ಅವರು ದುಶ್ಚಟಗಳಿಂದಾಗುವ ತೊಂದರೆಗಳ ಬಗ್ಗೆ ಅರಿವು ಮೂಡಿಸಿದ್ರು. ನಂತರ ಮಾತನಾಡಿದ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರು ಧೂಮಪಾನದಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮದ ಬಗ್ಗೆ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಸವ ಮಾರ್ಗ ಫೌಂಡೇಶನ್ ಸಿಬ್ಬಂದಿಗಳು, ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರು, 92.7 ಬಿಗ್ ಎಫ್ಎಂ ಸಿಬ್ಬಂದಿಗಳು ಹಾಗೂ ಶಿಬಿರಾರ್ಥಿಗಳು ಹಾಜರಿದ್ದರು. ನನಗೆ ತುಂಬಾ ಖುಷಿ ಆಯಿತು. ನಮ್ಮ ಸಂಗೀತದ ಮುಖಾಂತರ ಮನೋರಂಜನೆ ಮಾಡ್ತಿದ್ದಂಥ ಬಿಗ್ ಎಫ್ ಎಂ ಅವರು ಈಗ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮದ ಮುಖಾಂತರ ಜನಕ್ಕೆ ಒಂದು ಒಳ್ಳೆ ಸಂದೇಶನ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಆಗುವಂಥ ದುಷ್ಪರಿಣಾಮದ ಬಗ್ಗೆ ತುಂಬ ಜನ ದೊಡ್ಡದಾಗಿ ಮಾತಾಡ್ತೀವಿ. ಆದರೆ ಆ ಮಾತಾಡ್ಬೇಕಾದ್ರೆ ಆ ವ್ಯಸನ ನಮ್ಮನ್ನೇ ಆವರಿಸ್ಕೊಂಡಿರ್ತೀವಿ. ಯಾರಾದ್ರೂ ಬಂದು ಇದನ್ನು ಮಾತಾಡಿ ಇದನ್ನ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಹೇಳಿದ್ರೆ ನಿಮಗೆ 100 ಜನ ಕರೆದ್ರೆ ಒಬ್ಬರು ಇಬ್ಬರು ಸಿಗೋದೇ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಮೊದಲನೇಗೆ ಅವರೇ ದಾಸರಾಗಿರ್ತಾರೆ ಯಾವ್ದಾರ ಒಂದು ವ್ಯಸನದಲ್ಲಿ. ಅಂತ ಒಂದು ಕೆಟ್ಟದಿತ್ತು. ಇವತ್ತು ದಿನ ಸಮಾಜ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನಾದ್ರೂ ನಿನ್ನ ಜೀವನದಲ್ಲಿ ಇರುವಂಥ ದೊಡ್ಡ ಮಟ್ಟದ ಒಂದು ಖುಷಿನ ಪಡಿಬೇಕು ಅಂತ ಹೇಳಿದ್ರೆ ನೀನು ದಮ್ಮು, ಸಿಗರೇಟು, ಗಾಂಜಾ, ಡ್ರಗ್ ಮತ್ತೆ ಡ್ರಿಂಕ್ಸ್ನ ಮಾಡಬೇಕು ಅನ್ನೋದು ಮನಪಲಿ ಆಗ್ತದೆ. ಇದು ನಿಜವಾಗ್ಲೂ ತುಂಬ ತಪ್ಪು ಕಲ್ಪನೆ. ಅದರಲ್ಲಿ ಯುವ ಸಮುದಾಯಗಳು ಅದರಲ್ಲಿ ಹೆಚ್ಚೆಚ್ಚು ಬೀಳ್ತಾ ಇದೆ. ಈಗ ಇದೆಲ್ಲ ನೋಡ್ತಾ ಇದ್ರೆ ಇಂಥ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ತುಂಬ ಜನಕ್ಕೆ ಇದರಿಂದ ಜಾಗೃತಿಯಾಗಿ ತುಂಬ ಜನ ಇದರಿಂದ ಹೊರ ಬಂದರೆ ತುಂಬ ಖುಷಿ ಆಗ್ತದೆ. ಮತ್ತೆ ಅಲ್ಲೆಲ್ಲ ಪ್ರತಿಯೊಂದನ್ನು ಬರೆದಿರ್ತದೆ. ಗೊತ್ತಿದ್ದು ತಪ್ಪು ಎರಡು ಥರ ನಡೀತದೆ ಜೀವನದಲ್ಲಿ. ಒಂದು ಗೊತ್ತಿದ್ದ ತಪ್ಪು ನಡೀತದೆ, ಒಂದು ಗೊತ್ತಿಲ್ಲದೆ ತಪ್ಪು ನಡೀತದೆ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇದೆ, ಗೊತ್ತಿಲ್ಲ ತಪ್ಪು ಮಾಡೋದಕ್ಕೆ ಕ್ಷಮೆನೇ ಇಲ್ಲ. ಅದಕ್ಕೆ ನೋಡಿ ಆ ಆಲ್ಕೋಹಾಲ್ ಮೇಲೆ ಇರ್ಬೋದು, ಮತ್ತೆ ನೀವು ಸೇರುವಂಥ ಸಿಗರೇಟಲ್ಲಿ ಇರ್ಬೋದು, ಅದ್ರ ಪರಿಣಾಮ ಏನು ಅನ್ನೋದು ಅಲ್ಲೇ ಬರೆದಿಟ್ಟಿದೆ. ಏನು ಪರಿಣಾಮ ಆಗ್ಬೋದು ಅನ್ನೋದನ್ನ ಗೊತ್ತಿದೆ. ಇದು ಗೊತ್ತಿದ್ರು ನಾವು ತಗೊಂಡಿದ್ದನ್ನ ಮಾಡ್ತಿದ್ವಿ ಅಂದ್ರೆ ನಮ್ಮಂತ ಅಜ್ಞಾನಿಗಳು ಪ್ರಪಂಚದಲ್ಲಿ ಯಾರು ಇಲ್ಲ. ಇದನ್ನ ಕ್ಷಮಿಸ್ಬೋದ ಕ್ಷಮಿಸ್ತಾ ಇರ್ಬೇಕು. ನಿಮ್ಮನ್ನ ಭಗವಂತ ಕ್ಷಮಿಸ್ಬೇಕು ಅಂತ ಬಂದ್ರು ಅದು ನಿಮ್ಮನ್ನ ಕ್ಷಮಿಸಲ್ಲ. ನಾನು ಹೇಳಿಲ್ವ ಮೊದಲೇ, ನಿಮ್ ತೊಂದರೆ ಕೊಡ್ತೀನಿ ಅಂತ, ನಿಮ್ ಲಿವರ್ ಹಾಳು ಮಾಡ್ತೀನಿ, ನಿಮ್ ಕಿಡ್ನಿ ಹಾಳು ಮಾಡ್ತೀನಿ, ನಿಮ್ ಶ್ವಾಸಕೋಶನ ಹಾಳು ಮಾಡ್ತೀನಿ, ಮತ್ತೊಂದು ಪ್ರಪಂಚದಲ್ಲಿರುವಂತ ಕಾಯಿಲೆಗಳೆಲ್ಲ ಕೊಡ್ತೀನಿ, ನಿನ್ ಹೆಂಡತಿ ಕಿತ್ಕೊತೀನಿ, ಮಕ್ಕಳ ಕಿತ್ಕೊತೀನಿ, ನಿನ್ ಕುಟುಂಬ ಕಿತ್ಕೊತೀನಿ. ಆಯ್ತು, ಆರೋಗ್ಯ, ಅಭಿವೃದ್ಧಿ, ವ್ಯವಹಾರಗಳು, ವ್ಯಾಪಾರಗಳು ಎಲ್ಲರೂ ಕಿತ್ಕೊತೀನಿ ಗೊತ್ತು. ಗೊತ್ತಿದ್ರು ಬಂದಿದೆಯಲ್ಲ, ನಿನ್ಗೆ ಎಷ್ಟು ಧೈರ್ಯ. ನಿನ್ನ ನಾಶ ಮಾಡಿದ್ರೆ ನನ್ನ ಉದ್ದೇಶ ಅದೇ, ಅದು ಭಗವಂತ ಇದ್ರು ನೀವು ಬಿಡಲ್ಲ ಅಲ್ವಾ. ಇನ್ನು ಮುಂದೆ ಇದನ್ನ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಇದನ್ನ ಒಳ್ಳೆ ಮಾಡ್ತೀವಿ ಅಲ್ವಾ. ಅವನು ಸೇರಿ ಬಿಡೋ ಹೊಗೆಯಿಂದ ಸುತ್ತಮುತ್ತ ಯಾರು ತಂಬಾಕು ವ್ಯಸನ ಇರಲ್ಲ ಅವರು ಕೂಡ ಹಾನಿಕಾರಕ ಇದು ಹೊಗೆಗಳನ್ನ ಸೇರಿದ್ರೆ ತಿರ್ಗಾ ಅವರು ಕೂಡ ದುಷ್ಪರಿಣಾಮಗಳು ಜಾಸ್ತಿ. ಇದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ. ಇದು ಎಲ್ಲಿ ಯಾರು ಈಗ ಒಂದು 5-6 ವರ್ಷದಿಂದ ಮೋಸ್ಟ್ ಕಾಮನ್ ಆಗಿದೆ. ಯಾವ್ದ್ರಲ್ಲಿ ಅಂದ್ರೆ ಮನೆಯಲ್ಲಿ ಹೆಂಡ್ತಿದಿರು ಅಥವಾ ಮಕ್ಕಳು, ಯಾಕಂದ್ರೆ ಗಂಡಂದಿರು ಮನೆಯಲ್ಲಿ ಸೇರ್ತಾ ಇರ್ತಾರೆ, ಹೆಂಡ್ತಿದಿರು ಅವ್ರು ಸೇದಲ್ಲ, ಆದ್ರೂ ಇವ್ರು ಬಿಡೋ ಹೊಗೆನ ಕುಡಿಯೋದ್ರಿಂದ ಅವರ ಆರೋಗ್ಯನ ಕೂಡ ಕೆಡುತ್ತೆ. ಒಬ್ಬ ಮನುಷ್ಯ ಹೆಂಗ್ ಸ್ಟಾರ್ಟ್ ಮಾಡ್ತಾನೆ ಒಂದು ವ್ಯಸನ ಅಂದ್ರೆ ಅವರು ಸ್ನೇಹಿತರು, ಅಂದ್ರೆ ಒಬ್ಬ ಸ್ನೇಹಿತ ಕೆಟ್ಟ ಚಟ ಇರುತ್ತೆ, ಅವ್ನು ನೋಡಿ ಇವ್ನು ಕಲಿತಾನೆ, ಇವ್ನು ನೋಡಿ ಇನ್ನೊಬ್ಬ ಕಲಿತಾನೆ. ಹಂಗೆ ಇದು ಒಂಥರ
ಚೈನ್ ಥರ ಒಂದಕ್ಕೊಂದು ಒಬ್ರು ನೋಡಿ ಕೈ. ಅಂದರೆ ಆ ಫ್ರೆಂಡು ಒಳ್ಳೇದು ಹೇಳ್ಕೊಡಲ್ಲ, ಒಳ್ಳೇದು ಹೇಳ್ಕೊಟ್ರು ಇವ್ರು ತಗೊಳಕ್ ರೆಡಿ ಇರಲ್ಲ. ಯಾಕಂದ್ರೆ ಇವ್ರು ಬರೀ ಕೆಟ್ಟದ್ ಮಾತ್ರ ಕಾಣಿಸ್ತಿರ್ತಾರೆ, ಅದು ಮಾತ್ರ ಇವ್ರಿಗೆ ಒಳ್ಳೆ ಥರ ಕಾಣ್ತಾ ಇರುತ್ತೆ. ಅದಕ್ಕೆ ಯಾವಾಗಲೂ ಸ್ನೇಹಿತರ ಅಥವಾ ಒಬ್ಬ ಫ್ರೆಂಡ್ಸ್ನ ಮಾಡ್ಕೋಬೇಕಂದ್ರೆ ಕರೆಕ್ಟಾಗಿರೋ ವ್ಯಕ್ತಿನ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ಅಥವಾ ಮನೇಲಿ ಏನೋ ತೊಂದರೆ ಇತ್ತು ಅಂದರೆ ಆ ತೊಂದರೆಯಿಂದ ನೋವನ್ನ ಇದು ಹೋಗ್ಸೋಕೆ ಅವರು ಈ ಥರ ಚಟಗಳಿಗೆ ಬಿಡುತ್ತೆ. ಯಾಕಂದರೆ ಅದನ್ನ ಸೇದಿದ್ರೆ ಅಥವಾ ಕುಡಿದ್ರೆ ಏನೋ ನೆಮ್ಮದಿ ಅನಿಸುತ್ತೆ. ಆ ಚಟ ಸ್ಟಾರ್ಟಿಂಗ್ ಆಗಿ ಅದು ಫುಲ್ ಅಡಿಕ್ಷನ್ ಥರ ಆಗಿ ದಿನನಿತ್ಯ ಕೆಲಸ ಕೂಡ ಮಾಡೋಕ್ಕಾಗದಿರೋ ರೇಂಜ್ಗೆ ಅಡಿಕ್ಷನ್ ಆಗುತ್ತೆ. ಯಾಕಂದರೆ ನಿಕೋಟಿನ್ ಅಂತ ಒಂದು ಅಂಶ ಇರುತ್ತೆ ಬೀಡಿ ಸಿಗರೇಟಲ್ಲಿ. ಅದು ಏನು ಮಾಡುತ್ತೆ, ನಮ್ಮ ಮಿದ್ಲಿಗೆ ಹೋಗಿ ಅದು ಪ್ರತಿ ಸತಿ ಬೀಡಿ ಅಥವಾ ಸಿಗರೇಟ್ ಸೇರಿದಾಗ ನಿಕೋಟಿನ್ ಅಂಶ ಬಾಡಿಗೆ ಹೋಗಿ ಅದು ಮಿದ್ಲಿಗೆ ಒಂಥರ ಖುಷಿ ಕೊಡೋಂಗೆ ಮಾಡುತ್ತೆ.